ರಾಜ್ಯಪಾಲರ ನಿರ್ಧಾರ ಸರಿಯೋ ತಪ್ಪ? ಅದನ್ನ ಜಿಲ್ಲಾ ಕೋರ್ಟ್ ನಿರ್ಧಾರ ಮಾಡುತ್ತಾ? ನೋಡಿ, ಸರಿಯಾಗಿದೆಯಾ ತಪ್ಪಾಗಿದೆಯಾ ರಾಜ್ಯಪಾಲರ ನಿರ್ಧಾರ? ಸಾಂವಿಧಾನಿಕ ಕೋರ್ಟ್ ಆದಂತ ಹೈಕೋರ್ಟ್ ತೀರ್ಮಾನ ಮಾಡಬೇಕಲ್ವಾ? ಆಶ್ಚರ್ಯದಿಂದ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್ ಅವರು. ನಾಗಪ್ರಸನ್ನ ಈ ರೀತಿ ಪ್ರಶ್ನೆ ಮಾಡಿದ್ದಾರೆ. ಗುರುವಾರ ವಿಚಾರಣೆ ನಿಗದಿಗೆ ಪ್ರಭುಲಿಂಗ ನಾವದಿಗೆ ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯಪಾಲರ ನಿರ್ಧಾರ ಸರಿಯಾ ತಪ್ಪ? ಕಾನೂನಾತ್ಮಕವಾಗಿದೆಯಾ ಇಲ್ಲ? ಅದನ್ನ ಜಿಲ್ಲಾ ಕೋರ್ಟ್ ನಿರ್ಧಾರ ಮಾಡುತ್ತಾ? ಅಂದ್ರೆ ಅಧೀನ ನ್ಯಾಯಾಲಯಗಳು, ಸಾಂವಿಧಾನಿಕ ಕೋರ್ಟ್ ಆದಂತ ಹೈಕೋರ್ಟ್ ತೀರ್ಮಾನ ಮಾಡಬೇಕಲ್ವಾ ಇಂಥ ಗಂಭೀರವಾದಂತಹ ಪ್ರಕರಣಗಳನ್ನ? ಆಶ್ಚರ್ಯದಿಂದ ಜಡ್ಜ್ ಅವರು ಪ್ರಶ್ನೆ ಮಾಡಿದ್ದಾರೆ ನೋಡಿ. ಯಾಕಂದ್ರೆ ಅಭಿಷೇಕ್ ಮನು ಸಿಂಘವಿ ಅವರ ವಾದಕ್ಕೆ, ಯಾಕಂದ್ರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಆದೇಶ ಬರುವುದಿದೆ ಅಂತೇಳಿ ಇವರು ಹೇಳಿದ್ದಾರೆ. ಹಾಗಾಗಿಯೇ ಜಿಲ್ಲಾ ಕೋರ್ಟ್ ನಿರ್ಧಾರ ಮಾಡುವಂಥದ್ದ ಈ ಪ್ರಕರಣವನ್ನ? ಸಾಂವಿಧಾನಿಕವಾದಂತಹ ವಿಚಾರ ಇದು. ಸಿಎಂ ಸಿದ್ದರಾಮಯ್ಯ ರಿಟ್ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಆಗಸ್ಟ್ 29ರೊಳಗೆ ಇಡೀ ವಿಚಾರಣೆ ಮುಗಿಸೋಣ. ನೋಡಿ, ವಿಚಾರಣೆ ಮುಂದೂಡಿಕೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ರಿಟ್ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಆಗಸ್ಟ್ 29ರೊಳಗೆ ಇಡೀ ವಿಚಾರಣೆಯನ್ನ ಮುಗಿಸೋಣ. ನೋಡಿ, ಡೆಡ್ಲೈನ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, 29. ಅವತ್ತೇ ಪ್ರಕರಣವನ್ನ ಮುಗಿಸೋಣ ಅಂತೇಳಿ ಜಡ್ಜ್ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ರಿಟ್ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಆದ್ರೆ ಇಲ್ಲಿ ಆಗಸ್ಟ್ 29ರೊಳಗೆ ಇಡೀ ವಿಚಾರಣೆ ಮುಗಿಸ್ಬೇಕು. ಅವತ್ತೇ ಪ್ರಕರಣವನ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಜಡ್ಜ್ ಅವರು ಹೇಳಿದ್ದಾರೆ. ಆಗಸ್ಟ್ 29 ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮುಂದೆ. ಆಗಸ್ಟ್ 29 ಅಂದ್ರೆ 10 ದಿನಗಳ ಕಾಲ. ಅವತ್ತೇ ಎಲ್ಲವೂ ಇತ್ಯರ್ಥ ಆಗಬೇಕು ಅನ್ನುವಂತ ಒಂದು ಅಭಿಪ್ರಾಯ. ಅಂದ್ರೆ ಈ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ಏನ್ ಪ್ರಕರಣ ಇದೆ, ಅವತ್ತೇ ಕಂಪ್ಲೀಟ್ ಆಗಿ ಮುಗಿಸ್ಬಿಡೋಣ ಅಂತ ಹೇಳಿ ಆಗಸ್ಟ್ 29 ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಬಟ್ ಆರಂಭದಲ್ಲಿ ಗುರುವಾರ ಮತ್ತೆ ಶುರು ಮಾಡೋಣ ಅಂತ ಅನ್ಕೊಂಡಿದ್ರು. ಬಟ್ ಈಗ ಆಗಸ್ಟ್ 29, 10 ದಿನಗಳಾದ್ಮೇಲೆ ಜಡ್ಜ್ ಅವರು ಅಭಿಪ್ರಾಯಕ್ಕೆ ಬಂದಿರುವುದೀಗ ಅವತ್ತೇ ಈ ಪ್ರಾಸಿಕ್ಯೂಷನ್ ಪ್ರಕರಣವನ್ನ ಮುಗಿಸ್ಬಿಡೋಣ. ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಹಾಗಾಗಿ ಇದೊಂದು ರೀತಿ ಟೆನ್ಷನ್ಗೆ ಕಾರಣ ಆಗಬಹುದು. ಸುದೀರ್ಘವಾಗಿ ಇಲ್ಲಿ ವಾದ ಪ್ರತಿವಾದವನ್ನು ಕೂಡ ಆಲಿಸುವಂಥದ್ದು ಬಾಕಿ ಇದೆ. ಯಾಕಂದ್ರೆ ನಾವದಿಗೆ ಅವರು ವಾದ ಮಾಡೋದಿದೆ, ತುಷಾರ್ ಮೆಹ್ತಾ ಅವರು ವಾದ ಇದೆ, ಅಭಿಷೇಕ್ ಮನು ಸಿಂಘವಿ ಕೂಡ ಸಾಕಷ್ಟು ವಿಚಾರಗಳನ್ನು ಇನ್ನೂ ಬಾಕಿ ಇಟ್ಕೊಂಡಿದ್ದಾರೆ ಕೋರ್ಟ್ ಗಮನಕ್ಕೆ ತರೋದು. ಹಾಗೆಯೇ ಸಮಯಾವಕಾಶ ಬೇಕಾಗಿರೋದ್ರಿಂದಾಗಿ ಜಡ್ಜ್ ಅವರೀಗ ಆಗಸ್ಟ್ 29ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಅಂದ್ರೆ ಕಾನೂನಾತ್ಮಕವಾಗಿ ಮತ್ತೆ ಏನೆಲ್ಲ ತಯಾರಿಗಳು ಬೇಕೋ ಅದನ್ನ ಮುಖ್ಯಮಂತ್ರಿಗಳ ಪರ ವಕೀಲರು ಅಭಿಷೇಕ್ ಮನು ಸಿಂಘವಿ ಅವರು ಮಾಡಿಕೊಳ್ಳಲಿದ್ದಾರೆ. ರಿಟ್ ಅರ್ಜಿ ವಿಚಾರಣೆ ಈಗ ಆಗಸ್ಟ್ 29 ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಸಿಂಘವಿ ಅವರು ಮಧ್ಯಂತರ ಆದೇಶವನ್ನ ಕೊಟ್ಬಿಡಿ ಅಂತೇಳಿ ಮನವಿಯನ್ನ ಮಾಡಿಕೊಂಡ್ರು. ಆದರೆ ಕೋರ್ಟ್ ಆ ಒಂದು ನಿರ್ಧಾರಕ್ಕೆ ಬಂದಿಲ್ಲ. ಈಗ ವಿಚಾರಣೆಯನ್ನ 29ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಹಾಗಾಗಿ ಅದರ ಮಧ್ಯೆ ಈಗ ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಬರುವಂತಹ ಆ ಒಂದು ಆದೇಶ ಏನಿದೆ ಅದು ಕೂಡ ಇಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಬಹುತೇಕವಾಗಿ ಇದು ಹೈಕೋರ್ಟ್ನಲ್ಲೇ ನಡೀಬೇಕಾಗಿರುವಂತಹ ವಿಚಾರಣೆ. ಜಡ್ಜ್ ಅವರು ಹೇಳಿದ್ದಾರೆ ರಾಜ್ಯಪಾಲರ ಈ ನಿರ್ಧಾರ ಏನಿದೆ ಅದು ಸರಿನಾ ತಪ್ಪ, ಅದರ ವಿಚಾರಣೆಯನ್ನ ಅಧೀನ ನ್ಯಾಯಾಲಯದಲ್ಲಿ ಮಾಡೋಕ್ಕಾಗುತ್ತಾ, ಜಿಲ್ಲಾ ನ್ಯಾಯಾಲಯದಲ್ಲಿ ಅಂತ ಕೇಳಿದ್ದಾರೆ. ಹಾಗಾಗಿನೇ ಈಗ 10 ದಿನಗಳ ಕಾಲ, ಅಂದರೆ ಈಗ 19 ಇವತ್ತು, 29ಕ್ಕೆ ವಿಚಾರಣೆ ಮತ್ತೆ ಕೈಗೆತ್ತಿಕೊಳ್ತಾರೆ. ಬಹುತೇಕವಾಗಿ ಅವತ್ತೇ ಕಂಪ್ಲೀಟ್ ಆಗಿ ವಾದ ಪ್ರತಿವಾದ ಏನಿದೆ ಎಲ್ಲವನ್ನ ಮುಗಿಸ್ಬಿಡೋಣ. ಆದೇಶವನ್ನ ಮತ್ತೆ ಕಾಯ್ದಿರಿಸಬಹುದು, ಹೇಳಕ್ಕಾಗಲ್ಲ. ಬಟ್ ಈಗ ಒಂದು ರಿಲೀಫ್ ಅಂತ ಹೇಳ್ಬೋದಾ ಮುಖ್ಯಮಂತ್ರಿಗಳಿಗೆ? ತಾತ್ಕಾಲಿಕವಾದಂಥ ರಿಲೀಫ್ ಹಾಗೂ ಹೇಳೋಂಗಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ವಾದ ಮತ್ತು ಪ್ರತಿವಾದದ ಕೆಲವೊಂದಿಷ್ಟು ಅಂಶಗಳನ್ನ ನೋಡಬೇಕಾಗುತ್ತೆ. ಮತ್ತೆ ಟೆನ್ಷನ್
ಶುರುವಾಗುತ್ತಾ ಕಾನೂನಾತ್ಮಕವಾಗಿ ಯಾವ ರೀತಿಯಾದಂತಹ ವಾದವನ್ನು ಮತ್ತೆ ಮಂಡಿಸಬೇಕು ಅಂತೇಳಿ ಅಲ್ಲಿನ್ನೂ ನಾವದಿಗವರು ವಾದ ಬಾಕಿ ಇದೆ, ಮೆಹ್ತಾ ಅವ್ರದ್ದಿದೆ. ಬಹಳ ಕುತೂಹಲ ಇತ್ತು. ಈಗ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಟ್ಟಿರುವಂತಹ ಒಂದು ತೀರ್ಮಾನ ಏನಿದೆ ಅದು ಕಾನೂನು ಬಾಹಿರವ ಅಂಥೇಳಿ. ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಹಲವಾರು ಪ್ರಕರಣಗಳನ್ನು ಜಡ್ಜ್ ಅವರ ಮುಂದೆ ಇಟ್ಟರು, ಅಂದರೆ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದರು. ಕಾನೂನಾತ್ಮಕವಾಗಿ ಏನಾಗಬಹುದು ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ಟಿದ್ದು ಕೇವಲ ತನಿಖೆಗೆ ಮಾತ್ರ, ವಿಚಾರಣೆಗಲ್ಲ. ಹಾಗಾಗಿ ಇವತ್ತು ನಡೆದಂತಹ ವಾದ ಪ್ರತಿವಾದದ ಹೈಲೈಟ್ಸ್ ಅನ್ನ ನೋಡ್ತಾ ಇದ್ದೀರಿ ನೀವು. ಸ್ಪಷ್ಟವಾಗಿ ಯಾವುದೇ ನಿರ್ಧಾರಕ್ಕೆ ಬರೋಕ್ಕಾಗುವುದಿಲ್ಲ, ಏನು ಬೇಕಾದರೂ ಆಗಬಹುದು. ಯಡಿಯೂರಪ್ಪನವರ ಪ್ರಕರಣವನ್ನು ಕೂಡ ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಅದು ರಾಜಕೀಯವಾಗಿ ಬೇರೆ, ಆದರೆ ಕಾನೂನಾತ್ಮಕವಾಗಿ ಇಲ್ಲಿ ಮುಖ್ಯಮಂತ್ರಿಗಳಿಗೆ ಏನಾಗಬಹುದು ಅಂತೇಳಿ ಆಗಸ್ಟ್ 29 ಇಡೀ ವಿಚಾರಣೆಯನ್ನ ಮುಗಿಸಬೇಕು ಅನ್ನುವಂಥ ಅಭಿಪ್ರಾಯಕ್ಕೆ ಜಡ್ಜ್ ನಾಗಪ್ರಸನ್ನ ಅವರು ಬಂದಿದ್ದಾರೆ. ಹಾಗಾಗಿನೇ ಈಗ ಎರಡು ಕಡೆಯ ವಾದ ಪ್ರತಿವಾದ ಏನಿದೆ ಅಷ್ಟೇ ಪ್ರಬಲವಾದಂಥ ವಾದ ಅಂತ ಹೇಳ್ಬೋದು ಎರಡು ಕಡೆಯದ್ದು. ಯಾಕಂದರೆ ನೀವು ನೋಡ್ತಾನೆ ಇದ್ದೀರಿ ಆಗಲಿಂದ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಅಷ್ಟೇ ಆ ಮೂಢ ಅಕ್ರಮದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಂಶಗಳನ್ನು ಹೇಳಿದರು. ಯಾವ ಟೈಮ್ನಲ್ಲಿ ಏನೇನಾಗಿತ್ತು, ಡಿನೋಟಿಫಿಕೇಶನ್ ಆಗಿತ್ತು, ಸೈಟ್ ಹಂಚಿಕೆ ಆಗಿತ್ತು, ಅಬ್ರಹಾಂ ವಿಚಾರ ಎಲ್ಲವನ್ನ ಜಡ್ಜ್ ಅವರು ಗಮನಕ್ಕೆ ತಂದರು. ಈಗ ಇನ್ನೊಂದು ಕಡೆ, ಈ ಕಡೆ ಏನಿದೆ ಗವರ್ನರ್ ಅವ್ರ ಕಡೆ ವಾದ ಏನಿದೆ ಅದು ಇನ್ನೂ ಕೂಡ ಕಂಪ್ಲೀಟ್ ಆಗಲಿಲ್ಲ. ಆಗಸ್ಟ್ 29 ಅವತ್ತು ಈ ಪ್ರಕರಣದ ವಿಚಾರಣೆ ಬಹುತೇಕವಾಗಿ ಮುಕ್ತಾಯ ಆಗ್ಬೋದು. ಏನಾಗ್ಬೋದು ಹಾಗಾದರೆ ಪ್ರಾಸಿಕ್ಯೂಷನ್ ಅನುಮತಿಯ ಒಂದು ಭವಿಷ್ಯ? ಯಾಕಂತಂದ್ರೆ ಇಲ್ಲಿ ಬಂದಿರೋದು ಓವರಾಲ್ ನೋಡೋದಾದ್ರೆ ಯಾವುದೇ ತನಿಖಾ ಸಂಸ್ಥೆ ಆಗಲಿ ರಾಜ್ಯಪಾಲರ ಮುಂದೆ ಬಂದಿಲ್ಲ, ಲೋಕಾಯುಕ್ತ ಆಗಲಿ ಅಥವಾ ಯಾವುದೇ ಪೊಲೀಸ್ ಅಧಿಕಾರಿ ಆಗಲಿ, ಸಿಬಿಐ ಆಗಲಿ ಯಾರು ಬಂದು ರಾಜ್ಯಪಾಲರಿಗೆ ಅನುಮತಿಯನ್ನ ಕೇಳಿಲ್ಲ. ಒಬ್ಬ ಖಾಸಗಿ ವ್ಯಕ್ತಿ ಕೊಟ್ಟಿರುವಂತ ದೂರು ಅಷ್ಟೇ. ಹಾಗಾಗಿನೇ ಇದೆಲ್ಲವನ್ನು ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು 17A ಸೆಕ್ಷನ್ 17A ಇದರ ಅನ್ವಯ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥ ಅವಕಾಶಗಳಿದ್ದಾವೆ, ಕಾನೂನಾತ್ಮಕವಾಗಿ ಆಗಿಲ್ಲ ಅನ್ನೋದು. ಜೊತೆಗೆ 163 ಕ್ಯಾಬಿನೆಟ್ ಡಿಸಿಷನ್ ಅದನ್ನ ಇವರು ಶಿಫಾರಸಿಗೆ ತೆಗೆದುಕೊಂಡಿಲ್ಲ ಅನ್ನೋದು ಕೂಡ ಪ್ರಬಲವಾದಂಥ ವಾದ ಇವತ್ತು. ಹಾಗಾಗಿ ಈಗ ತುಷಾರ್ ಮೆಹ್ತಾ ಅವರು ಅಲ್ಲಿ ಮಂಡಿಸಿರುವಂಥ ವಾದ ಏನಿದೆ ಅದಿನ್ನೂ ಕೂಡ ಪೂರ್ಣ ಆಗಬೇಕಾಗಿದೆ. ಈಗ ಕಾನೂನು ಪ್ರಕ್ರಿಯೆಯನ್ನ ಯಾವ ರೀತಿಯಾಗಿ ಇವರು ಪಾಲಿಸಿಲ್ಲ ಅನ್ನೋದು ಕೂಡ ಜಡ್ಜ್ ಅವರ ಗಮನಕ್ಕೆ ತಂದಿದ್ದಾರೆ. ಅಂದ್ರೆ ಕಾನೂನಾತ್ಮಕವಾಗಿ ಈ ನಿರ್ಧಾರ ಇಲ್ಲ ಅನ್ನೋದು. ಹಾಗಾಗಿನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಬಂದಿರುವಂತಹ ಈ ಮೂಢ ಹಗರಣದ ಆರೋಪ ಅದಕ್ಕಿನ್ನೂ ಯಾವುದೇ ರೀತಿಯಾದಂಥ ತಾರ್ಕಿಕ ಅಂತ್ಯ ಕಂಡಿಲ್ಲ, ಅಂದರೆ ಕಾನೂನಾತ್ಮಕವಾಗಿ. ಹಾಗಾಗಿ ಇನ್ನೂ ಇದು ವಿಚಾರಣೆ ನಡೆಯೋದು ಬಾಕಿ ಇದೆ. ಆಗಸ್ಟ್ 29 ಮಧ್ಯಾಹ್ನ 2:30ಕ್ಕೆ ಮತ್ತೆ ಶುರುವಾಗುತ್ತೆ. ಮುಖ್ಯಮಂತ್ರಿಗಳಿಗೆ ಅಲ್ಲಿವರೆಗೂ ಕೂಡ ರಿಲೀಫ್ ಜೊತೆಗೆ ಟೆನ್ಷನ್ ಕೂಡ ಹೌದು. ಕಾನೂನಾತ್ಮಕವಾಗಿ ಎಲ್ಲ ತಯಾರಿಗಳನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿಕೊಂಡಿದ್ರು. ಅದೇ ರೀತಿಯಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಪೂರ್ವಾಪರ ಎಲ್ಲವನ್ನು ದಾಖಲೆಗಳನ್ನು ಅಥವಾ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಜಡ್ಜ್ ಅವರ ಮುಂದೆ ಇಟ್ಟರು. ಹಾಗಾಗಿ ಈ ಒಂದು ಪ್ರಕರಣ ಏನಿದೆ ಇದು ಕುತೂಹಲವನ್ನು ಹಾಗೇ ಉಳಿಸಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಗಮನಿಸಬೇಕಾದದ್ದು
ಅಬ್ರಹಂ ಅಥವಾ ಸ್ನೇಹಮಯಿ ಕೃಷ್ಣ, ಪ್ರದೀಪ್, ಈ ಮೂರೂ ಜನರ ದೂರೇನಿದೆ, ಅವರ ಹಿನ್ನೆಲೆ ಏನಿದೆ, ಸಾಕ್ಷ್ಯಾಧಾರಗಳು ಅಂದರೆ ಅಲ್ಲಿ ಅವರು ಕೊಟ್ಟಿರುವಂಥ ವರದಿ ಏನಿದೆ,